ಈ ಅಮೃತನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅದೆಷ್ಟು ಕನ್ಸು ಕಟ್ಕೊಂಡಿದ್ದೆ ಅಲ್ವಾ? ಈ ಅಮೃತ ಅಷ್ಟು ಸುಲಭವಾಗಿ ಯಾರ ಕೈಲೂ ಸಿಗಲ್ಲ ಕಣೋ. ಶಿವಳು ಸೇಡಿಗಿರೋ ನಾಗಿಣಿ. ನೀನು ನನ್ನ ಸೇಡಿನ ಮೂರನೇ ಬಲಿ. ನನ್ನ ಶತ್ರುವಿನ ಮನೆಯಲ್ಲಿ ನಿನ್ನದೇ ಮೊದಲನೇ ಬಲಿ. ನಾನು ಅನ್ಕೊಂಡ ಹಾಗೆ ನಿನ್ನಂದ ದೀಪ ಆಗಿದ್ದ ನಿನ್ನ ಮುಗ್ಸಾಯ್ತು. ಇನ್ನು ನನ್ನ ಮುಂದಿನ ಬಲಿ ನಿಮ್ಮಪ್ಪ, ನಿನ್ನ ಚಿಕ್ಕಪ್ಪ. ಆ ಪಾಪಿಗಳನ್ನ ಮುಗಿಸೋವರೆಗೂ ನನ್ನ ಸೇಡಿನ ಬೆಂಕಿ ಹೀಗೆ ಒತ್ತಿ ಹುರಿತಾ ಇರುತ್ತೆ. ಅದರ ಜ್ವಾಲೆಯಲ್ಲಿ ನಿನ್ನ ಇಡೀ ಕುಟುಂಬ ಸುಟ್ಟು ಭಸ್ಮ ಆಗುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಸಾಯೋ ಸಾಯಿ. ನೀನ್ ಹೀಗೆ ವಿಲ ಅಂತ ಒದ್ದಾಡಿ ಸಾಯೋದನ್ನ ನಿಮ್ ಮನೆಯವ್ರು ನೋಡಿ ಎದೆ ಬಡ್ಕೊಂಡು ಸಾಯ್ಬೇಕು. ಅದನ್ನ ನೋಡಿ ಸಂತೋಷ ಪಡ್ಬೇಕು. ಆಗ್ಲೇ ಈ ಜೀವಕ್ಕೆ ನೆಮ್ಮದಿ. ಪರಿಭಾಷೆಯ ಪ್ರತಿರೂಪದ ಗಿಣಿಯು, ಈ ಕ್ರೋಧದ ಆಕ್ರೋಶದ ಆವೇಶದ ಗಿಣಿಯು. ಕರುಣೆ ಬಾರದಿರುವ ವರವನ್ನು ಕೊಡು ಶಿವನೇ ನನಗೆ, ನನ್ನ ಸೇಡ ಜ್ವಾಲೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್